NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ದೇವರಾಯಪುರಗಿ ತಾಲೂಕಿನ ಹುಣಶಾಳ ಗ್ರಾಮದ ಸುದ್ದಿ. ಕಲಕೆರೆ ಪೊಲೀಸ್ ಠಾಣೆಯಲ್ಲಿ ಹುಣಶಾಳ ಗ್ರಾಮಸ್ಥರು ಅಕ್ರಮ ಸರಾಯಿ ಮಾರಾಟ ನಿಷೇಧ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು. ಗ್ರಾಮದ ಮುಖಂಡರಾದ ಅಹಮದ್ ಮೊಮಿನ್ ಸಿಪಾಯಿ, ಶರಣಗೌಡ್ ಕೂಟಿಕಾನಿ, ಶಂಕರಪ್ಪ ಬಂಗಾರಗುಂಡ, ನಬೀಸಾಬ್ ತಾಳಿಕೋಟಿ, ಶಾಂತಗೌಡ ಕೂಟಿಕಾನಿ, ಬಸೀರ್ ಸಿಪಾಯಿ, ಬಾಬು ಉಸ್ತಾದ್, ಮಹಬೂಬ್ ಬಾಷಾ ವಲಿ, ಗುತ್ತಪ್ಪಗೌಡ ಕೂಟಿಕಾನಿ, ಶಫೀಕ್ ಸಿಪಾಯಿ, ಶಕೀಲಾ ಫುಲಾಸಿ, ಅಬ್ಸಾದ್ ತಾಳಿಕೋಟಿ, ಮೊಹಮ್ಮದ್ ಭಾಗವಾನ್, ರೈಮನ್ ಸಿಪಾಯಿ ಅನೇಕ ಗ್ರಾಮಸ್ಥರು ಸೇರಿ ಅಕ್ರಮ ಸರಾಯಿ ಮಾರಾಟ ನಿಷೇಧ ಮಾಡಬೇಕು ಎಂದು ಮನವಿಯನ್ನು ಸಲ್ಲಿಸಿದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನಗೋಳಿ. ಮಾನ್ಯರಿಗೆ ಮೇಲ್ಕಾಣಿಸಿದ ವಿಷಯದ ಬಗ್ಗೆ ತಿಳಿಸುವುದೇನೆಂದರೆ, ಸಮಸ್ತ ಹುಣಶಾಳ ಗ್ರಾಮಸ್ಥರು ಹುಣಶಾಳ ಗ್ರಾಮದಲ್ಲಿ ಸರಾಯಿ ಹಾವಳಿ ಹೆಚ್ಚಾಗಿದ್ದು ಹಲವಾರು ಕುಟುಂಬಗಳು ಹಾಳಾಗಿರುವುದರಿಂದ ಹುಣಶಾಳ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸರಾಯಿ ಮಟ್ಕಾ ಇಸ್ಪಟ್ ಬಂದ್ ಮಾಡಬೇಕೆಂದು ಸಾರ್ವಜನಿಕರು ತಮ್ಮಲ್ಲಿ ವಿನಂತಿಸಿ. ಕಾರಣ, ಸರಾಯಿ ಬಂದ್ ಮಾಡಲು ಹೇಳುವುದರಿಂದ ಸರಾಯಿ ಮಾರಾಟ ಮಾಡುವವರು ನಾವು ಪೊಲೀಸ್ ಸ್ಟೇಷನ್ಗೆ ಮಂತ್ರಿ ಕೊಡ್ತೇವೆ ಎಂದು ಹೇಳ್ತಾರೆ. ಆದ ಕಾರಣ ತಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಹಣವನ್ನು ಬೇಡಿಕೆ ಇಡದೆ ಇವರು ಸರಾಯಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಮಸ್ತ ಹುಣಶಾಳ ಗ್ರಾಮಸ್ಥರು ಸಾರ್ವಜನಿಕರು ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೇವೆ. ಸರಾಯಿ ಮಾರಾಟ ಮಾಡುವವರ ಸರಾಯಿ ಮಾರಾಟ ಮಾಡುವವರ ಹೆಸರು ಮಸೀಂ ಸಾಬ್ ಕೋಲಾಸಿ, ಬಾಬು ಉಸ್ತಾದ್, ಹುಸೇನ್ ಬಿ ಕೋಲಾಸಿ, ದಶರಥ್ ಸಾಬ್ ಉಸ್ತಾದ್, ಜಲ್ಲಾಲ್ ಉಸ್ತಾದ್, ಮಲ್ಲಪ್ಪ ಬೋರ್ಗಿ, ಮಾಂತೇಶ್ ತಳವಾರ್, ರೋಜಾಬಿ ಕೋಲಾಸಿ, ಮಲ್ಲಪ್ಪ ಕುಂಟೋಜಿ. साइड सर करे